ಸಂಪಿಗೆ, ಸಂಪಿಗೆ, ನಮ್ಮ ಈ ಮೊದಲನೇ ರಾತ್ರಿ ನೆನಪಿಗೋಸ್ಕರ ನಿನಗೊಂದು ಕಾಣಿಕೆ ತಂದಿದ್ದೀನಿ. ಏನದು? ಬಾ. ಕೂತ್ಕೋ. ಸಂಪಿಗೆ, ಈ ಸೀರೆ ನಾನು ನಿನಗೆ ಅಂತ ಪ್ರೀತಿಯಿಂದ ತಂದಿದ್ದೀನಿ, ತಗೋ. ಇಷ್ಟೇನಾ? ನಾನೆಲ್ಲೋ ಬಂಗಾರದ ಚೈನೋ ವಜ್ರದ ಓಲೆನೋ ಅಂದ್ಕೊಂಡಿದ್ದೆ. ಈ ಸೀರೆಗೆ ಎಷ್ಟು ಬೆಲೆ? 2,000 ರೂಪಾಯಿ. ಅಷ್ಟೇನಾ? ಈಗ ನಾನು ಉಟ್ಕೊಂಡಿದ್ದೀನಲ್ಲ ಈ ಸೀರೆ, ಜಮೀನ್ದಾರರು ನಮ್ಮ ಮದುವೆ ಕೊಡಿಸಿದ್ದು. ಇದರ ಬೆಲೆ 10,000 ರೂಪಾಯಿ. ನೋಡು ಸಂಪಿಗೆ, ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲೇ ತೃಪ್ತಿ ಪಡಬೇಕು, ಹೆಚ್ಚು ಆಸೆ ಇಟ್ಕೋಬಾರ್ದು. ನಾವು ಯಾವಾಗಲೂ ನಮಗಿಂತ ಕಡಿಮೆ ಸ್ಥಿತಿಲಿರೋನ ನೋಡಿ ದೇವ್ರು ನಮ್ಮನ್ನು ಇಷ್ಟರ ಮಟ್ಟಿಗೆ ಇಟ್ಟಿದ್ದಾನಲ್ಲ ಅಂತ ಸಂತೋಷ ಪಡಬೇಕು. ಅರಳೋ ಹೊತ್ತಿನಲ್ಲಿ ಸಂಪಿಗೆ ಈ ರೀತಿ ಮುದುಕೊಂಡಿದ್ರೆ ಚೆನ್ನಾಗಿರೋದಿಲ್ಲ. ಮಾವ ಮದುವೆ ಆಗಿರೋದು ನಿನ್ನ ಸ್ವಂತ ಅಕ್ಕನ. ಇದುವರೆಗೂ ನಿನ್ನಲ್ಲಿದ್ದ ಆಸೆಗಳನ್ನ, ಭಾವನೆಗಳನ್ನ ನೀನು ಸುಟ್ಟಾಕ್ಬಿಡು ಕಾವೇರಿ. ನಿನ್ನ ಹೃದಯದ ಮಿಡಿತ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಅಕ್ಕನ ಸಂತೋಷಕ್ಕೆ ಅಡ್ಡಿ ಆಗ್ಬಾರ್ದು. ಸಂಪಿಗೆ, ಸಂಪಿಗೆ, ಬಂದೇರಿ. ಏನೇ ಇದು? ಮನೆಗೆ ಹೆಂಡತಿ ಬಂದ್ಮೇಲೆ ಮಧ್ಯಾಹ್ನ ಮನೆಗೆ ಬಂದು ಬಿಸಿ ಬಿಸಿಯಾಗಿ ತಿಂದು ಈ ಸಂಪಿಗೆ ಸುವಾಸನೆ ತಗೊಂಡು ಹೋಗೋಣ ಅಂದ್ರೆ ಬೆಳಗ್ಗೆ ಬೆಳಗ್ಗೆನೆ ಎದ್ದು ಕ್ಯಾರಿಯರ್ ಕೊಡ್ತಾ ಇದೆಯಲ್ಲ, ಯಾಕೆ? ಒಂದೇ ದಿನಕ್ಕೆ ಅಮ್ಮನ ಮನೆ ಜ್ಞಾಪಕ ಬಂದ್ಬಿಡ್ತಾ? ಅಮ್ಮನ ಮನೆಗಲ್ರಿ, ಇನ್ನೆಲ್ಲಿಗೆ? ಜಮೀನ್ದಾರ ಮನೆಗೆ. ಹೇಗಿದ್ರು ನೀವು ಬೆಳಗ್ಗೆ ಹೋದ್ರೆ ಬರೋದು ಸಾಯಂಕಾಲ ಆಗುತ್ತೆ. ಮನೇಲಿ ಒಬ್ಳೇ ಇರೋಕೆ ತುಂಬಾ ಬೋರು ರೀ. ಮುದ್ದು ಕೃಷ್ಣಂಗೆ ಮದುವೆ ಆದ್ಮೇಲೆ ಅವನ ಮನೆಗೆ ಹೋಗೇ ಇಲ್ಲ ರೀ. ನೋಡು ಸಂಪಿಗೆ, ನಿನ್ನ ಮನೆ ಅಂತ ಒಂದಿದ್ದ ಮೇಲೆ ಬೇಜಾರು ಕಳೆಯೋಕ್ಕೆ ಅಂತ ಇನ್ನೊಬ್ಬರ ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇದ್ರ ಮೇಲೆ ನಿನ್ನಿಷ್ಟ. ಸಂಪಿಗೆವಾ, ಸಂಪಿಗೆವಾ. ಏನ್ ಮಗಪ್ಪ, ಏನಾಯ್ತು? ಏನ್ ಮಾವ, ಅಕ್ಕನ ಕೈ ಅಡಿಗೆ ಅಮೃತನಾ? ತಿನ್ನೋಡು ಗೊತ್ತಾಗತ್ತೆ. ತಗೋ ತಗೋ ತಗೋ. ಅಲ್ಲ ಮಾವ, ಖಾರದ ಪುಡಿ ಉಪ್ಪಿನ ಪುಡಿನ ಚಮಚದಲ್ಲಿ ಹಾಕೋದ್ ಬಿಟ್ಬಿಟ್ಟು ಡಬ್ಬಗಟ್ಲ ಸುರಿದ್ಬಿಟ್ಟಿದಾಳಲ್ಲ. ಅಲ್ಲ, ಗಂಡನಿಗೆ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಿಟ್ಟು ಊಟಕ್ಕೆ ಮನೆಗೆ ಬನ್ನಿ ಅಂತ ಹೇಳೋದ್ ಬಿಟ್ಬಿಟ್ಟು ಕ್ಯಾರಿಯರಲ್ಲಿ ಕೊಟ್ಟು ಕಳ್ಸಿಬಿಟ್ಟಿದ್ದಾಳೆ. ಅದ್ ಸರಿ, ಇಷ್ಟೊತ್ತಲ್ಲಿ ನೀನ್ ಯಾಕೆ ಬಂದೆ? ಏನಿಲ್ಲ, ಅಮ್ಮ ಸ್ವಲ್ಪ ಸಾಂಬಾರ್ ಪುಡಿ, ಖಾರದ ಪುಡಿ, ಉಪ್ಪಿನಕಾಯಿನ ಅಕ್ಕನಿಗೆ ಕೊಟ್ಬಿಡ್ಬಾ ಅಂತ ಹೇಳಿದ್ಲು. ಮನೆಗೆ ಹೋಗಿ ನೋಡಿದ್ರೆ ಬೀಗ ಹಾಕಿತ್ತು. ಅಲ್ಲ, ಮದ್ವೆ ಆದ ಹೊಸ್ತಲ್ವಾ, ಅದಕ್ಕೆ ಅಕ್ಕನ ಜೊತೆಲೆ ಸೊಸೈಟಿಗೆ ಕರ್ಕೊಂಡು ಬಂದಿದ್ಯೇನೋ ಅನ್ಕೊಂಡೆ.
ಮಾತು ಕೇಳಿ. ಜಮೀನ್ದಾರ ಮನೆ ಸೊಸೆ ಮನೆ ಬಿಟ್ಟು ಹೋಗಿರೋದು ಅವರ ಪರಂಪರೆನೇ ಇಲ್ಲಮ್ಮ. ನೋಡಿ, ಏನೇ ತಪ್ಪಾಗಿದ್ರು ನಾನು ಅವ್ನಿಗೆ ಹೇಳಿ ಕ್ಷಮಾಪಣೆ ಕೇಳಿಸ್ತೀನಿ. ದಯವಿಟ್ಟು ನೀವು ಒಳಗೆ ನಡೀರಿ. ನೀನೇನೇ ಹೇಳಿದ್ರು ಒಂದ್ ನಿಮಿಷ ಕೂಡ ನಾನೇ ಮನ್ಲಿರೋಲ್ಲ. ಸತ್ರು ಅವ್ರ ಜೊತೆ ಸಂಸಾರ ಮಾಡೋಲ್ಲ. ನಿನ್ ಮಾತು ಅಂದ್ರೆ ಅವ್ರ ವೇದವಾಕ್ಯ ನೋಡು. ಬೇಕಾದ್ರೆ ನೀನೇ ಹೋಗಿ ಅವ್ರ ಜೊತೆ ಸಂಸಾರ ಮಾಡು. ಒಂದ್ ಹೆಣ್ಣಿಗೆ ಎಷ್ಟೇ ಐಶ್ವರ್ಯ ಇದ್ರು ಅವಳಿಗೆ ತನ್ನ ಗಂಡನಿಂದ ಸುಖ ಸಿಗದೆ ಇದ್ರೆ ಏನ್ ಪ್ರಯೋಜನ ಹೇಳು? ನನ್ ಗಂಡ ಬರೀ ಪೆದ್ದ ಅನ್ಕೊಂಡಿದ್ದೆ, ಆದ್ರೆ ಶಂಡ ಅನ್ಕೊಂಡಿರ್ಲಿಲ್ಲ. ಮಾದಪ್ಪ, ಹೋಗಿ ಡಾಕ್ಟರ್ ಫೋನ್ ಮಾಡು. ಬೇಡಮ್ಮ, ಬೇಡ, ನಾನಿನ್ ಹೆಚ್ಚೊತ್ತು ಬದುಕಲ್ಲ. ಅಪ್ಪಯ್ಯ, ಅವಳು ಹೋದ್ರೆ ಹೋಗ್ಲಿ, ನನ್ನ ಜೊತೆಲಿ ಆಟ ಆಡಕ್ಕೆ ಸಂಪಿಗೆ ಇದ್ದಾಳೆ. ನೀನ್ ಅಳ್ಬೇಡ ಅಪ್ಪಯ್ಯ, ನೀನ್ ಅಳ್ಬೇಡ ಅಪ್ಪಯ್ಯ. ಅಪ್ಪ, ಅಮ್ಮ, ಸಂಪಿಗೆ ಇವನು ನಿನ್ನ ಮಾತನ್ನಲ್ದೆ ಬೇರೆಯವ್ರ ಮಾತನ್ನ ಕೇಳಲ್ಲ. ಅವನಿಗಿರೋ ಕಾಯಿಲೆನ ವಾಸಿ ಮಾಡಿ ಅವನೊಬ್ಬನ ಮನುಷ್ಯನಾಗಿ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಈ ಕೆಲಸನ ನಿನ್ನ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ನೀ ನನ್ನ ಮಗಳು ಅಂತ ಈ ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ನಡೆಸಿಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯೇನಮ್ಮ? ಖಂಡಿತವಾಗಿ ನಡೆಸ್ಕೊಡ್ತೀನಿ ಜಮೀನ್ದಾರೆ. ತುಂಬಾ ಸಂತೋಷನಮ್ಮ. ಅಪ್ಪಯ್ಯ, ಅಪ್ಪಯ್ಯ, ಜಮೀನ್ದಾರೆ. ಸಂಪಿಗೆ, ಏನ್ ಯೋಚನೆ ಮಾಡ್ತಿದ್ಯಾ? ಅನ್ನ ಉಕ್ಕಿ ಒಲೆ ಹಾರಾಗ್ತಾ ಇದೆ. ಯಾಕೆ ಕಳ್ತೀಯ ಸಂಪಿಗೆ? ಹಿರಿಯರ ಮಾತನ್ನ ಕೇಳಿ ಅನುಸರಿಸ್ಕೊಂಡು ಹೋದ್ರೆ ಈ ಮನೆ ದೇವಲೋಕನೂ ಆಗುತ್ತೆ, ಪ್ರೇಮಲೋಕನೂ ಆಗುತ್ತೆ. ನೋಡು, ನಿಮ್ಮಮ್ಮ ಅಡುಗೆಗೆ ಅಂತ ಖಾರ ಪುಡಿ ಮಸಾಲೆ ಪುಡಿ ಎಲ್ಲ ಕಳಿಸಿದಾಳೆ. ನೀನು ಮನೇಲಿ ಇರ್ಲಿಲ್ವಲ್ಲ, ಕಾವೇರಿ ಬಂದು ಸೊಸೈಟಿಲಿ ಕೊಟ್ಟು ಹೋದ್ಲು. ಕಣ್ಣು ಒರೆಸ್ಕೊ.